ಮಾಜಿ ಸಚಿವ ವಿ ನಾಗೇಂದ್ರ ನಂತರ ಈಗ ಶಾಸಕ ಬಸನಗೌಡ ದದ್ದಲ್ಗಾಗಿ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸನಗೌಡ ದದ್ದಲ್ರನ್ನ ಕೂಡ ಇಡಿ ಎನಿ ಮೂವ್ಮೆಂಟ್ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಶಾಸಕ ದದ್ದಲ್ಗಾಗಿ ಇಡಿ ಅಧಿಕಾರಿಗಳು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇಡಿ ಅಧಿಕಾರಿಗಳ 4 ತಂಡದಿಂದ ದದ್ದಲ್ಗಾಗಿ ಶೋಧ ಮುಂದುವರಿತಾ ಇದೆ. ಎಸ್ಐಟಿ ವಿಚಾರಣೆ ಬಳಿಕ ಶಾಸಕ ದದ್ದಲ್ ಎಸ್ಕೇಪ್ ಆಗಿದ್ರು. ಫೋನ್ ಬಳಕೆ ಮಾಡದೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಗರಣ ಬೆಳಕಿಗೆ ಬಂದ ನಂತರ ಕೂಡ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾ ಇರುವಂತಹ ಮಹಾ ವ್ಯಕ್ತಿ ಇವರು. ಸೊ ಇವ್ರಿಗೋಸ್ಕರ ಈಗ ಇಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕೇಳಿದ್ರೆ ನನ್ನ ಪಾತ್ರ ಇಲ್ಲ ಅಂತಾರೆ. ಎಸ್ಐಟಿ ಮುಂದೆ ಹಾಜರಾಗ್ತಾರೆ, ಇಡಿ ಕರೆದ್ರೆ ಬರ್ತಾ ಇಲ್ಲ. ಟಾಮ್ ಅಂಡ್ ಜೆರಿ ಆಟ ಕಂಟಿನ್ಯೂ ಆಗ್ತಾ ಇದೆ. ಹೀಗಾಗಿ ಎನಿ ಮೂಮೆಂಟ್ ಇಡಿ ಅಧಿಕಾರಿಗಳು ದದ್ದಲನ್ನ ಕೂಡ ವಶಕ್ಕೆ ಪಡಿಬಹುದು. ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿದ್ದು ಇವರ PA ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋದು ಆರೋಪ. ಮಾಜಿ ಸಚಿವ ವಿ ನಾಗೇಂದ್ರ ಅವರು ನನಗೇನು ಗೊತ್ತಿಲ್ಲ, ಅಧಿಕಾರಿಗಳು ಏನು ಹೇಳಿದ್ದಾರೆ ಗೊತ್ತಿಲ್ಲ, ಯಾಕೆ ಅರೆಸ್ಟ್ ಮಾಡಿದ್ದಾರೆ ಗೊತ್ತಿಲ್ಲ, ಇಷ್ಟನ್ನು ಮಾತ್ರ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅನ್ನೋ ಪದವನ್ನು ಕಂಠಪಾಠ ಮಾಡಿಕೊಂಡು ಏನೇ ಪ್ರಶ್ನೆಗಳು ಕೇಳಿದ್ರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಅರೆಸ್ಟ್ ಆಗಿದ್ದಾರೆ, ಸದ್ಯಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ಗೆ ಒಳಪಡ್ತಾ ಇದ್ದಾರೆ. ತಥ್ಯ ಇಲ್ಲದೆ, ಸಾಕ್ಷಿ ಇಲ್ಲದೆ ಹಾಗಾದರೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯನಾ ಒಬ್ಬ ಪ್ರಭಾವಿ ನಾಯಕನನ್ನ ಅನ್ನೋದು ಪ್ರಶ್ನೆ. ಎನಿವೇಸ್ ನೋಡೋಣ, ತನಿಖೆಯ ನಂತರ ಸತ್ಯಾಸತ್ಯತೆ ಆಚೆ ಬರುತ್ತೆ. ಇನ್ನೊಂದು ಕಡೆಗೆ ಶಾಸಕ ದದ್ದಲ್ ಇಡಿ ಕಣ್ಣಿಗೆ ಮಾತ್ರ ನಾಪತ್ತೆಯಾಗಿ ಓಡಾಡ್ತಾ ಇದ್ದಾರೆ. SIT ಮುಂದೆ ಮಾತ್ರ ಒಳ್ಳೆ ಹಾಜರಾಗ್ತಾರೆ. ಈ ದೀಪಾವಳಿಗೆ ಮಾವನ ಮನೆಗೆ ಬಂದಂಗೆ ಬರ್ತಾರೆ ಶಾಸಕರು.